ಪ್ರಪಂಚವೇ ನಿಬ್ಬೆರಗಾಗುವಂತೆ ನೋಡ್ತಾ ಇದ್ದಂತಹ ಪ್ರಯಾಗ್ರಾಜ್ನಲ್ಲಿ 45 ದಿನಗಳ ಕುಂಭಮೇಳಕ್ಕೆ ಇವತ್ತು ಅಧಿಕೃತವಾಗಿ ತೆರೆ ಬೀಳುತ್ತೆ ಮಧ್ಯರಾತ್ರಿಯ ನಂತರ. ಒಂದು ರೀತಿಯಲ್ಲಿ ಈ ಪರಿಪ್ರಮಾಣದಲ್ಲಿ ಜನರು ಈ ರೀತಿ ಬರಬಹುದು ಎಂಬ ನಿರೀಕ್ಷೆಯನ್ನ ಭರತಖಂಡ ಅಷ್ಟೇ ಅಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಸಂಘಟಕರು ಸೇರಿದಂತೆ ಅಂತ ಕಾಣುತ್ತೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಇಂದು ನಡೆದ ಕಡೆಯ ಅಮೃತ ಸ್ನಾನದಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದ್ದು ಹರ ಹರ ಮಹಾದೇವ್ ಎಂಬ ಘೋಷಣೆ ಎಲ್ಲ ಕಡೆ ಕೇಳಿಸ್ತಾ ಇದೆ. ಜನ ಮರಳು ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ ತ್ರಿವೇಣಿ ಸಂಗಮಿಗಾನ ಹೋಗಿ ನಿಮ್ಮ ಪಾಪವನ್ನ ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದ್ರೂ ದಾರಿಗಳು ಕಟ್ಕೊಳ್ಳಿ, ಅದ್ರಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ಜಲಮೂಲಗಳನ್ನ ಕಾಪಾಡೋದು ನಮ್ದೆಲ್ಲರದು ಜವಾಬ್ದಾರಿ ಅಷ್ಟೇ. ಜನರಿಗೆ ದಿಕ್ ತಪ್ಪಿಸಿ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ. ನನ್ನ ಮೇಲೆ ಆಣೆ ಇಟ್ಟು My experience was very good. It is a small job. DK ಶಿವಕುಮಾರ್, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯುತ್ತೇನೆ, ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ನಾನು ಹೋಗಿ ಬಂದಿದ್ದೀನಿ, ಬಹಳ ಸಂತೋಷ ವೈಯಕ್ತಿಕವಾಗಿ. ಪ್ರಾಬ್ಲಮ್ ಈಸ್ ವಿತ್ ಯುವರ್ ಪಾರ್ಟಿ. ಕಾಂಗ್ರೆಸ್ ಈಸ್ ಆಕ್ಟಿಂಗ್ ಲೈಕ್ ಎ ಬಾರ್ನ್ ಎನಿಮಿ ಆಫ್ ಹಿಂದೂ ಬಿಲೀಫ್ಸ್. ಬಿಜೆಪಿ ಅಲ್ಲ ನಾನು ಮಾತಾಡ್ತಿರೋದು. ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಕುಂಭಮೇಳ ಅಂದ ಕೂಡಲೇ ಅದು ಬಿಜೆಪಿಯ ಮೇಳ ಅಂತ ನಿಮ್ಗೆ ಹೇಳಿದವನು ಯಾವನು? ಹಾಗಾದ್ರೆ ಮೊನ್ನೆ ಟಿ ನರಸೀಪುರದಲ್ಲಿ ಮಾಡಿದ್ದು ಕಾಂಗ್ರೆಸ್ ಮೇಳನ? ಹಾಗಾದ್ರೆ ಹಿಂದೆ ನಡೆದಾಗ ಕುಂಭಮೇಳ ನಡೆದಾಗ ಅದು ಅಖಿಲೇಶ್ ಯಾದವ್ ಮೇಳನ? ಅಥವಾ ಅಜಂ ಖಾನ್ ನೇಮಿಸಿದ್ದಂತಹ ದಿಮಾಕ್ ತೋರಿಸಿದ್ರಲ್ಲ ಅವತ್ತಿನ ಪಕ್ಷದವರು? ನೀವು ಹೇಳಿ ಅದನ್ನ ಬಿಜೆಪಿ ಮೇಳ ಮಾಡ್ತಿದ್ದೀರಿ, ನೀವು ಮಾಡ್ತಾ ಇದ್ದೀರಿ. ನಿಮಗೆ ಬೇಡ ಅಂದ್ರೆ ಬಿಟ್ಟು ಬಿಡಿ. ಯು ಆರ್ ಆಂಟಿ ಹಿಂದೂ ಫೆಲೋ. ಆಲ್ ರೈಟ್, ವಿ ನೋ ಇಟ್. ನಮಗೆ ಗೊತ್ತಿದೆ ನೀವು ಆಂಟಿ ಹಿಂದೂ ಫೆಲೋ. ನೆಕ್ಸ್ಟ್ ಗುಲ್ಬರ್ಗಾ ಎಲೆಕ್ಷನ್ ಬಂದಾಗ ವಿ ವಿಲ್ ಕ್ಯಾಂಪೇನ್, ಯು ಆಲ್ಸೋ ಕ್ಯಾಂಪೇನ್ ಅಂತ ಜನ ಹೇಳಿ. ಬೇರೆದರ ಬಗ್ಗೆ ಮಾತಾಡೋಕೆ ಬಾಯಿ ಯಾಕೆ ಬರಲ್ಲ ಸರ್? ಬೇಡ ರೀ, ಅವ್ರು ಮಾತಾಡೋದು ಬೇಡ, ಇವ್ರು ಮಾತಾಡ್ಲಿ. ಕ್ಯಾಂಪೇನ್ ಶುಡ್ ಬಿ ದಟ್. ಬೇಡವಾ? ನಾಳೆ ಚುನಾವಣೆ ಬಂದಾಗ ಹೇಳಿ, ಕಲುಷಿತ ನೀರನ್ನು ಕೊಟ್ಟಿದ್ದೀರಿ, ತಂದೆಯ ಹೆಸರಿನಲ್ಲೇ ಮಲ್ಲಿಕಾರ್ಜುನ ಇದೆ ಅಂತ ಯಾರೋ ಹೇಳಿದ್ದಾರೆ. ಇವ್ರ ತಂದೆ ಹೆಸರು, ಅಯ್ಯೋ ಮಲ್ಲಿಕಾರ್ಜುನ ಇದ್ದರೇನು, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದರೇನು, ನನ್ನ ಹೆಸರು ಗೌರಿ ಶಂಕರ, ನನ್ನ ಎತ್ತರ 3.5 ಅಡಿ, ನನ್ನ ಹೆಸರು ಸತ್ಯನಾರಾಯಣ. ನಾನು ಮಾಡುವುದೆಲ್ಲ ಹಲ್ಕಟ್ ಕೆಲಸ. ಹೆಸರಿಗೂ ನನ್ನ ನಡವಳಿಕೆ, ವರ್ತನೆ, ದೈಹಿಕ ಇದಕ್ಕೂ ಸಂಬಂಧವಿದೆಯೇ? ಅದೇ ಮಲ್ಲಿಕಾರ್ಜುನನೂ ಅಷ್ಟೇ, ರಾಮನೂ ಅಷ್ಟೇ, ರಂಗನೂ ಅಷ್ಟೇ. ನೀವು ಅದೇ ಮಾಡೋದು. ಮುಸ್ಲಿಮರಿಗೆ ಬೆದರಿ ನೀವು ನಿಮ್ಮದೇ ಆದ ಶಾಸಕನನ್ನ ಇನ್ಯಾರೋ ವಯಲೆನ್ಸ್ ಮಾಡಿದ, ದೌರ್ಜನ್ಯ ಮಾಡಿದ, ಹಿಂಸೆ ಮಾಡಿದ, ಪೊಲೀಸರ ಗಾಡಿಗಳಿಗೆ ಬೆಂಕಿ ಹಾಕಿದ, ಮನೆಯನ್ನು ಸುಟ್ಟ ಕೋತಿ ಕಂತ್ರಿ ಕಚಡಗಳನ್ನ ಅಮಾಯಕರು ಎಂದು ಬಣ್ಣಿಸಿ ಆ MLA ಕೈ ಕೊಡ್ಲಿಲ್ವೇ? ಯಾತಕ್ಕೆ? ಮತಕ್ಕೆ. ಪ್ರಿಯಾಂಕ ಖರ್ಗೆ ಯಾತಕ್ಕೆ? ಮತಕ್ಕೆ. ಅಖಿಲೇಶ್ ಯಾದವ್ ಯಾತಕ್ಕೆ? ಮತಕ್ಕೆ. ನೀವು ಮತಕ್ಕೆ. ನಾಳೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ, ನೋಡೋಣ. ವಿ ವಿಲ್ ಸ್ಟ್ಯಾಂಡ್ ಅಪ್ ದಿ ಶಿವಕುಮಾರ್ ಏನು ಅಂತ ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕುಂಭಮೇಳ ನಡೆಯುವುದು ಈ ಬಾರಿ 144 ವರ್ಷ ಅಂತ ಹೇಳಿದ್ರು. ಅದನ್ನ ಡಿಸ್ಪ್ಯೂಟ್ ಮಾಡಿದ್ದಾರೆ ಕೆಲವರು. ಅದು ಹಂಗೆಲ್ಲ ಇಲ್ಲ, ಆ ಥರ ಸುಳ್ಳದು ಅಂತ ಹೇಳಿದ್ದಾರೆ. ಸುಳ್ಳೋ ಸರಿಯೋ, ಜನ ನಂಬೋದ್ರು ಅಷ್ಟೇ, ಮುಗೀತು ಕತೆ. ನೀವೇನಾದ್ರು ಬಡ್ಕೊಂಡು ಸಾಯಿರಿ ಎಲ್ಲರೂ. ಪೀಪಲ್ ಲೈಕ್ ಪ್ರಿಯಾಂಕ ಖರ್ಗೆ ಡ್ಯಾಶ್ ಡ್ಯಾಶ್. ನಿಮ್ ಬಾಯಿಗಳಿಗೆ ನಾನು ಹೇಳಿದ್ದೀನಿ, ಬೀಗ ಬೀಳಬಾರ್ದು. ನಮ್ಮ ಬಾಯಿಗೆ ನಾವೇ ಬೀಗ ಹಾಕೋಬೇಕೆ ಹೊರತು ಯಾರೇವರು ಬೀಗ ಹಾಕಕ್ಕೆ ಅವಕಾಶ ಕೊಡಬಾರ್ದು ಮಗ, ಕೊಡಬಾರ್ದು. ಮಾತಾಡ್ತಾ ಇರೋದು ಇನ್ನೂ ಓಪನ್ ಆಗ್ಬೇಕು. ಜನ್ಮಕ್ಕೆ ಜೀವನ ಸಾರ್ಥಕ ಆಗೋಯ್ತು ಕಣೋ. ಇವಾಗ ನಾವೊಬ್ಬ ಮನುಷ್ಯ ಅಂತ ಎದೆ ತಟ್ಕೊಂಡು ಹೇಳ್ಕೋಬಹುದು. ಸತ್ಯ ಇನ್ನೂ ಆಚೆ ಬರ್ತಾ ಇರ್ಬೇಕು, ಮಾತಾಡ್ತಿರ್ಬೇಕು ನೀವು, ಆಗ ಗೊತ್ತಾಗತ್ತೆ ಏನು ಅಂತ. ಸಾಮಾನ್ಯವಾಗಿ ಭಾರತೀಯ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ನಮಗೆ ವಿಗ್ರಹ ಒಂದು ಬೇಕು ಪೂಜೆಗೆ. ನಾವೆಲ್ಲ ನಮ್ಮ ವಿಗ್ರಹ ಪೂಜಕರು, ನಾವು ವಿಗ್ರಹಗಳು ಬೇಕು ನಮಗೆ, ಇದರಲ್ಲಿ ಏನಿಲ್ಲ ಅಂದರೆ ಅರ್ಥ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮದ ಆಸ್ಥೆ ಮತ್ತು ಅಭ್ಯಾಸಗಳು ಮತ್ತು ಸಂಸ್ಕೃತಿ ಮತ್ತು ನಮ್ಮ ಪಾಲನೆ ಮಾಡುತ್ತಿರುವ ಕೆಲವು ಕ್ರಿಯೆಗಳೇನೇನಿವೆ ಅದರ ಬಗ್ಗೆ ಜನಕ್ಕಿನ್ನೂ ನಂಬಿಕೆ ಸತ್ತಿಲ್ಲ. ಪ್ರಿಯಾಂಕ ಖರ್ಗೆ ಅಲ್ಲಿ ಹೋದವರೆಲ್ಲ RSS, ಅಲ್ಲಿ ಹೋದವರೆಲ್ಲ ಬಿಜೆಪಿಯೋ ಅಲ್ಲ. ಪ್ರಿಯಾಂಕ ಖರ್ಗೆಯಂತಹ ಪೀಳಿಗೆಯ ನಾಯಕರುಗಳು ಬಾಯಿನ ಉದ್ದ ಮಾಡಿಕೊಂಡು ನಾಲಿಗೆಯನ್ನು ಹಿಂಗೆ ಹರಿದು ಬಿಡುತ್ತಿದ್ದರೆ, ಅಲ್ಲಿ ಹೋಗಿರುವ ಬಿಜೆಪಿ RSSನವರ ಅಲ್ಲದವರು ನಿಮ್ಮ ಮಾತುಗಳ ಹೊಡೆತಗಳನ್ನು ನೋಡಿ ಆಗ್ತಾರೆ. ಕಾಂಗ್ರೆಸ್ ಅಲ್ಟಿಮೇಟ್ಲಿ ಡಿಕ್ಲೇರ್ಡ್ ಪಾರ್ಟಿ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ. ಯು ಆರ್ ಎನ್ ಆಂಟಿ ಹಿಂದೂ.
ಭಾರತದ ಬಹುಸಂಖ್ಯಾತ ಜನರ ವಿರೋಧಿ ಪಕ್ಷ ಅನ್ನೋದು ಸಾಬೀತಾಗಬೇಕು. ಅಲ್ಲಿವರೆಗೂ ನೀವು ಮಾತಾಡಬೇಕು. ಕೈ ಮುಗಿದು ಕೇಳ್ಕೊತೀವಿ ಇವತ್ತು ಶಿವನ ಹೆಸರಿನಲ್ಲಿ ಮಾತಾಡ್ತಾ ಇರಿ. ಮಾತಾಡಿ. Estamos en vivo. Sube el mic. Que vamos para la gozadera full, baby.